Dear students, welcome to session number 27 of BBA 6th semester auditing subject. In this session, we will be discussing the concept of vouching with regard to cash transactions. Cash transactions take place almost every day in every business. Most of the businesses experience a large volume of transactions which are done in cash. Due to the volume of the cash transactions and repetitiveness, there is greater scope for errors and frauds in case of cash transactions. Errors and frauds can arise either due to cash receipts or cash payments. ಕ್ಯಾಶ್ ಅನ್ನೋದು ಬಹಳ ಒಂದು ಸುಲಲಿತವಾಗಿ ಎಲ್ಲರೂ ದೈನಂದಿನ ಜೀವನಕ್ಕೆ ಬಳಸಿಕೊಳ್ಳುವ ಒಂದು ವ್ಯವಹಾರ ಮಾಧ್ಯಮ ಆಗಿರೋದ್ರಿಂದ ಹೆಚ್ಚಿನ ಬಿಸ್ನೆಸ್ಗಳ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ಗಳು ಕ್ಯಾಶಲ್ಲೇ ನಡೀತವೆ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಸುಲಭವಾಗಿದ್ರೂ ಕೂಡ ಅದರ ಓನರ್ಶಿಪ್ ಮತ್ತು ಅದನ್ನ ಹೋಲ್ಡ್ ಮಾಡುವ ರಿಸ್ಕ್ ಫ್ಯಾಕ್ಟರ್ನಿಂದಾಗಿ ತುಂಬಾ ವಲ್ನರೇಬಲ್ ಆಗಿದೆ. ಅಂದ್ರೆ ತುಂಬಾ ಚಂಚಲ ರೀತಿಯ ಗುಣ, ಅಂದ್ರೆ ಯಾರ ಕೈಯಲ್ಲಿ ಇರ್ತದೋ ಅದು ಅವರು ಅದರ ಓನರ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇಟ್ಸ್ ಡಿಫಿಕಲ್ಟ್ ಟು ಪ್ರಿವೆಂಟ್ ದ ಮಿಸ್ಅಪ್ರೋಪ್ರಿಯೇಷನ್ ಆರ್ manipulation of cash receipts and cash payments if you do not have a proper device to keep it under check. ಒಂದು ಸರಿಯಾದ ಮೆಕ್ಯಾನಿಸಮ್ ಇಲ್ಲದ ಪರಿಸ್ಥಿತಿಯಲ್ಲಿ ಈ ಫ್ರಾಡ್ಸ್ ಮತ್ತು ಎರರ್ಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ಟು ಬ್ರಿಂಗ್ ಇನ್ ಕಂಟ್ರೋಲ್ ವಿ ನಾರ್ಮಲಿ ಹ್ಯಾವ್ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇನ್ ದ ಬಿಸ್ನೆಸ್. ಅದರ ಜೊತೆಗೆ ವೌಚಿಂಗ್ ಕೂಡ ಕ್ಯಾಶ್ ಬುಕ್ ನ ಟ್ರಾನ್ಸಾಕ್ಷನ್ಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಥವಾ ಟು ಸರ್ಟನ್ ಎಕ್ಸ್ಟೆನ್ಸ್ ಎರರ್ಸ್ ಅಂಡ್ ಫ್ರಾಡ್ಸ್ ಆಗದ ಹಾಗೆ ತಡೆಯಲು ಒಂದು ಮಾಧ್ಯಮವಾಗಿ ಹೆಲ್ಪ್ ಆಗುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ವೌಚ್ ಮಾಡಬೇಕಾದ್ರೆ ಅದರ ಉದ್ದೇಶಗಳೇನಿರ್ತದೆ ಅಂತ ಹೇಳಿದ್ರೆ, ಬಿಸ್ನೆಸ್ ನ ಮುಖಾಂತರ ಮಾಡಿದಂತಹ ಎಲ್ಲಾ ಕ್ಯಾಶ್ ರಿಸಿಟ್ಸು ಅಕೌಂಟ್ ಅಲ್ಲಿ ಎಂಟ್ರಿ ಆಗಿದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದು. ಯಾವುದೆಲ್ಲ ಕ್ಯಾಶ್ ರಿಸಿಟ್ಸ್ ಆಗಿದೆ, ಯಾವುದೇ ರೀತಿಯಲ್ಲಿ ಕ್ಯಾಶ್ ಬಂದಿರಲಿ ಬಿಸ್ನೆಸ್ಸಿಗೆ, ಎಲ್ಲಿಂದ ಬಂತು, ಯಾರಿಂದ ಬಂತು, ಅದನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಲೇಬೇಕು. ಆಗಿದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದು ವೌಚಿಂಗ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ರಮುಖ ಉದ್ದೇಶ. ದ ಸೆಕೆಂಡ್ ಒನ್ ಇಸ್ ಟು ಎನ್ಶೋರ್ ದಟ್ ಎವ್ರಿ ಪೇಮೆಂಟ್ ಹ್ಯಾಸ್ ಬಿನ್ ಪ್ರಾಪರ್ಲಿ ಅಥರೈಸ್. ಮಾಡಿದಂತ ಪ್ರತಿಯೊಂದು ಪಾವತಿ ಪೇಮೆಂಟ್ ಇದೆಯಲ್ವಾ, ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೇಕು. ಬೋನಾಫೈಡ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಿಸ್ನೆಸ್ ನದ್ದೇ ಖರ್ಚಾಗಿರ್ಬೇಕು ಮತ್ತು ಅದಕ್ಕೆ ಸರಿಯಾದ ಸಮರ್ಪಕ ಅಧಿಕಾರಿಯಿಂದ ಆಥರೈಸೇಷನ್, ಅದನ್ನ ಅನುಮೋದಿಸಲ್ಪಟ್ಟಿರ್ಬೇಕು. ಇಷ್ಟೆಲ್ಲ ಆಗಿದ್ರೆ ಮಾತ್ರ ಅದನ್ನೊಂದು ವ್ಯಾಲಿಡ್ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಿ ಇದೆಲ್ಲ ಆಗಿದೆಯಾ ಅಂತ ವೆರಿಫೈ ಮಾಡುವಂತ. ಮೂರನೇದು, ಆಲ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಆಫ್ ಕ್ಯಾಶ್ ಆರ್ ಆಕ್ಚುಲಿ ಅಂಡ್ ಪ್ರಾಪರ್ಲಿ ರೆಕಾರ್ಡೆಡ್. ಪ್ರತಿಯೊಂದು ರಿಸಿಪ್ಟ್ ಮತ್ತು ಪೇಮೆಂಟ್ ನಿಜವಾಗ್ಲೂ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇರುವಂತ ಪ್ರತಿಯೊಂದು ವೌಚರಿಗೆ ಎಂಟ್ರಿ, ಇರುವಂತ ಪ್ರತಿಯೊಂದು ಎಂಟ್ರಿಗೆ ವೌಚರ್ ಇದು ಆಗಿದೆಯಾ ಅಂತ ವೆರಿಫೈ ಮಾಡುವಂತಹದ್ದು ವೌಚಿಂಗ್ ನ ಉದ್ದೇಶ. ನಾಲ್ಕನೇದು, ಟು ಸಿ ದಟ್ ಆಲ್ ದ ಪೇಮೆಂಟ್ಸ್ ಹ್ಯಾವ್ ಬಿನ್ ಮೇಡ್ ಟು ಪ್ರಾಪರ್ ಪರ್ಸನ್ಸ್ ಅಂಡ್ ದ ಪೇಮೆಂಟ್ಸ್ ಆರ್ ಟ್ರೂ ಪೇಮೆಂಟ್ಸ್. ನಿಜವಾಗ್ಲೂ ಕ್ಯಾಶ್ ಪೇಮೆಂಟ್ ಆಗಿರ್ಬೇಕು, ಸರಿಯಾದ ವ್ಯಕ್ತಿಗೆ ಪೇಮೆಂಟ್ ಆಗಿದೆ ಅನ್ನೋದನ್ನ ವೆರಿಫೈ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ವೌಚಿಂಗ್ ಹೆಲ್ಪ್ ಮಾಡುತ್ತೆ. ಹೌ ಡು ವಿ ಡೂ ವೌಚಿಂಗ್ ಫಾರ್ ಕ್ಯಾಶ್ ರಿಸಿಟ್ ಟ್ರಾನ್ಸಾಕ್ಷನ್ಸ್? Certain points have to be kept in mind when we are vouching the cash receipt transactions. The auditor should be careful enough while vouching the cash receipt transactions, as the chances of manipulation frauds are very high in case of cash receipts transactions. Number one, first of all, he should check that whether the general receipts and receipt books are all the receipt books are serially numbered and have been separately ನಂಬರ್ಡ್. ಅಂದ್ರೆ ರಿಸಿಪ್ಟ್ಸ್ ಬುಕ್ ಅನ್ನ ಸರಿಯಾದ ರೀತಿಯಲ್ಲಿ ನಂಬರಿಂಗ್ ಆಗಿದೆಯಾ, ಕ್ರಮ ಸಂಖ್ಯೆ ಸರಿಯಾಗಿದೆಯಾ ಅಂತ ವೆರಿಫೈ ಮಾಡಬೇಕು. ಅಂಡ್ ಹಿ ಶುಡ್ ಆಲ್ಸೋ ಎನ್ಶೋರ್ ದಟ್ ದ ರಿಸಿಪ್ಟ್ ಬುಕ್ಸ್ ಆರ್ ಪ್ರಾಪರ್ಲಿ ನಂಬರ್ಡ್ ಅಂಡ್
Only those receipt books once chosen for entry are considered, are regularly used, and unused receipt books are kept separately. The particulars as regards to date, amount, name, as we discussed in the vouching class about vouchers, has to be verified carefully. ಸರಿಯಾದ ಡೇಟ್, ಸರಿಯಾದ ಮೊತ್ತ ಮತ್ತು ಹೆಸರು ಅದು ಕ್ಯಾಶ್ ರಿಸಿಟ್ಸ್ ಮತ್ತು ಬುಕ್ಸ್ ಆಫ್ ಅಕೌಂಟ್ಸ್ಗೆ ಮ್ಯಾಚ್ ಆಗುತ್ತಾ ಅಂತ ವೆರಿಫೈ ಮಾಡಬೇಕಾಗುತ್ತೆ. If there are certain entries in the cash book for which receipts have not been issued, they should be carefully checked. ಕ್ಯಾಶ್ ಬುಕ್ ಅಲ್ಲಿ ಕ್ಯಾಶ್ ರಿಸೀವ್ ಆಗಿದೆ ಅಂತ ರೆಕಾರ್ಡ್ ಆಗಿರ್ತದೆ, ಬಟ್ ರಿಸಿಟ್ಸ್ ಬುಕ್ ಅಲ್ಲಿ ರಿಸಿಟ್ ಆಗಿದ್ರ ಬಗ್ಗೆ ಎಂಟ್ರಿ ಇರೋದಿಲ್ಲ, ರಿಸಿಟ್ ಮಿಸ್ಸಿಂಗ್ ಇರಬಹುದು. ಸೊ ಅದು ಬೈ ಮಿಸ್ಟೇಕ್ ಆಗಿರ್ಬೋದು, ಓವರ್ ಲುಕಿಂಗ್ ಇಂದ ಆಗಿರ್ಬೋದು, ಅಥವಾ ಡ್ಯೂ ಟು ಎಕ್ಸೆಸಿವ್ ಟ್ರಾನ್ಸಾಕ್ಷನ್ಸ್ ವಿಚ್ ಮೈಟ್ ಹ್ಯಾವ್ ಹ್ಯಾಪನ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಕ್ಯಾಶ್ ಬುಕ್ ಅಲ್ಲಿ ರಿಸೀವ್ ಆಗಿದೆ ಅಂತ ಎಂಟ್ರಿ ಇದೆ, ಬಟ್ ರಿಸಿಟ್ ಬುಕ್ ಅಲ್ಲಿ ರಿಸೀವ್ ಆಗಿದೆ ಅಂತ ರೆಕಾರ್ಡ್ ಇಲ್ಲ, ರಫ್ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಇರಬಹುದು. ಆ ಪರಿಸ್ಥಿತಿಯಲ್ಲಿ ಅಂತ ಟ್ರಾನ್ಸಾಕ್ಷನ್ ಅನ್ನ ಇನ್ನಷ್ಟು ಕೇರ್ಫುಲ್ ಆಗಿ ವೆರಿಫೈ ನಾವು ಮಾಡಬೇಕಾಗುತ್ತೆ. Then, along with the cash receipts, the rules for granting discount etc. should be verified. ಸೊ ಕ್ಯಾಶ್ ರಿಸಿಟ್ಸ್ ಒಟ್ಟಿಗೆ ಡಿಸ್ಕೌಂಟ್ ಕೊಡುವಂತ ರೂಲ್ಸ್ ಪ್ರೊಸೀಜರ್ ಏನಿದೆ ಅದನ್ನು ವೆರಿಫೈ ಮಾಡಬೇಕು. ಡಿಸ್ಕೌಂಟ್ ಅನ್ನು ಯಾರು ಕೊಡ್ತಾರೆ, ಕ್ಯಾಶಿಯರ್ ಕೊಡ್ತಾರಾ, ಅದಕ್ಕೆ ಸಂಬಂಧಪಟ್ಟ ರೆಗ್ಯುಲೇಷನ್ಸ್ ಏನಾದ್ರು ಇದೆಯಾ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ, ಅದನ್ನು ಯಾರು ಫುಲ್ಫಿಲ್ ಯಾರು ಸೆಟ್ ಮಾಡ್ತಾರೆ, ಇದನ್ನೆಲ್ಲ ವೆರಿಫೈ ಮಾಡಬೇಕಾಗತ್ತೆ. ಆವಾಗ ಇನ್ ಕೇಸ್ ಕ್ಯಾಶ್ ರಿಸಿಟ್ ಹೊತ್ತಿಗೆ ಏನಾದ್ರು ಡಿಸ್ಕೌಂಟ್ಸ್ ಅನ್ನು ಆಫರ್ ಮಾಡಿದ್ರೆ ಕೊಟ್ಟಂತಹ ಡಿಸ್ಕೌಂಟ್ ಆ ರೂಲ್ಸ್ ನ ಒಳಗೆ ಪರಿವ್ಯಾಪ್ತಿಯಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳಿ ನಾವು ಚೆಕ್ ಮಾಡ್ಲಿಕ್ಕೆ ಸಾಧ್ಯ. ಆಲ್ ರಿಸಿಟ್ಸ್ ಹ್ಯಾವ್ ಟು ಬಿ ಸೈನ್ಡ್ ಬೈ ರೆಸ್ಪಾನ್ಸಿಬಲ್ ಪರ್ಸನ್. ನಾರ್ಮಲಿ ರಿಸಿಟ್ಗೆ ಹಣ ರಿಸೀವ್ ಆದ ಕೂಡ ನಾವು ರಿಸಿಟ್ ಅನ್ನು ಕೊಡಬೇಕಾಗುತ್ತೆ. ರಿಸಿಟ್ ಅನ್ನು ಇಶ್ಯೂ ಮಾಡುವ ಕ್ಲರ್ಕ್ he may have to take the signature of the receiving cashier. ಸೊ ಕ್ಯಾಶ್ ರಿಸೀವ್ ಆಗಿದೆ ಅನ್ನೋದಕ್ಕೆ ರಿಸೀವಿಂಗ್ ಕ್ಯಾಶಿಯರ್ ನ ಸಿಗ್ನೇಚರ್ ಇರಬೇಕು ವಿತ್ ದ ಡೇಟ್ ಅಂಡ್ ಸೀಲ್ ಆಫ್ ದ ಆರ್ಗನೈಸೇಷನ್. ದೆನ್ ದಟ್ ರಿಸಿಟ್ ವಿಲ್ ಬಿ ವ್ಯಾಲಿಡ್. ಹಾಗಾಗಿ ಎಲ್ಲಾ ರಿಸಿಟ್ಸ್ಗೆ ರೆಸ್ಪಾನ್ಸಿಬಲ್ ಪರ್ಸನ್ ನ ಸಿಗ್ನೇಚರ್ ಇರುವುದು ಅತ್ಯವಶ್ಯಕ. ದೆನ್ ದ ಅನ್ಯೂಸ್ಡ್ ಯೂಸ್ಡ್ ರಿಸಿಟ್ ಬುಕ್ಸ್, ಅಂದ್ರೆ ಒಮ್ಮೆ ಒಂದು ರಿಸಿಟ್ ಬುಕ್ ಅಲ್ಲಿ 100 ರಿಸಿಟ್ಸ್ ಎಂಟ್ರಿ ಮಾಡಬಹುದು ಅಂತ ಮಾಡಿ, ಖಾಲಿ ಆಯ್ತದು ಎಲ್ಲ ಇಶ್ಯೂ ಮಾಡಿ, ಕಾರ್ಬನ್ ಶೀಟ್ಸ್ ಮಾತ್ರ ಕಾರ್ಬನ್ ಕಾಪೀಸ್ ಉಳಿದಿದೆ. ಈಗ ಹೊಸ ರಿಸಿಟ್ ಬುಕ್ ಅನ್ನು ತೆಗಿಬೇಕಾದ್ರೆ ಹಳೆ ರಿಸಿಟ್ ಬುಕ್ ಅನ್ನ ಜಾಗರೂಕರಾಗಿ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು. ಬಿಕಾಸ್ ಅದನ್ನ ಯಾವತ್ತಾದ್ರೂ ವೆರಿಫಿಕೇಶನ್ ಕೇಳಿದ್ರೆ ಅದು ಸಿಗುವ ಹಾಗೆ ಅದನ್ನ ಸೇಫ್ ಆಗಿ ತೆಗೆದಿಡ್ಬೇಕಾಗತ್ತೆ. ಇಟ್ ಶುಡ್ ನಾಟ್ ಬಿ ಮಿಸ್ಡ್, ಅದು ಮಿಸ್ ಆಗಬಾರ್ದು. ದೆನ್ if there is a system under which a receipt accompanies a receipt of cash, then such a receipt should be properly signed before it's returned to the customer. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಆರ್ಗನೈಸೇಷನ್ಸ್ಗಳು ಕ್ಯಾಶ್ ಕಳಿಸುವಾಗ ಅವರದೇ ಆದ ಒಂದು ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ಅಥವಾ ರಿಸಿಪ್ಟ್ ಅನ್ನ ಕಳಿಸಿಕೊಡ್ತಾರೆ. ಹಾಗೆ ಸೈನ್ ಮಾಡಬೇಕಾದ್ರೆ ಅಂತ ರಿಸಿಪ್ಟ್ ಸರಿಯಾದ ಸೈನ್ ಆಗಿದೆಯಾ ಇಲ್ವಾ ಅಂತ ವೆರಿಫೈ ಮಾಡಬೇಕಾಗತ್ತೆ. ಸೊ ದ ರಿಸಿಪ್ಟ್ ಹ್ಯಾಸ್ ಟು ಬಿ reconfirmed, and if we retain a copy of the same, it is still better. So such a receipt should be properly signed before it's returned to the customer. So ನೀವು ರಿಸಿಟ್ ಇಶ್ಯೂ ಮಾಡಿದ್ರೆ ಅವರ ರಿಸಿಟಿಗೆ ನೀವು ಸೈನ್ ಹಾಕಿ ಕೊಡುವುದಂತಾದ್ರೆ ಯು ಶುಡ್ ಬಿ ಕೇರ್ಫುಲ್. ಅಂಡ್ ಸಚ್ ಸಿಸ್ಟಮ್ ಶುಡ್ ಬಿ ಡಿಸ್ಕರೇಜ್. ನಾವು ಪಡ್ಕೊಂಡ ನಗದಿಗೆ ನಮ್ಮದೇ ರಿಸಿಟ್ ಅನ್ನು ಇಶ್ಯೂ ಮಾಡೋದು ಯಾವತ್ತೂ ಕ್ಷೇಮಕರ. ದೆನ್ ದ ಮೆಥಡ್ ಆಫ್ ಡೆಪಾಸಿಟಿಂಗ್ ಡೈಲಿ ರಿಸಿಟ್ಸ್ ಇನ್ ಟು ದ ಬ್ಯಾಂಕ್ ಶುಡ್ ಬಿ ಎಕ್ಸಾಮಿನ್ಡ್. ಒಬ್ಬ ಆಡಿಟರ್ ಅಥವಾ ವೌಚರಿಂಗ್ ಮಾಡುವ ಮೊದಲೇ he should verify ಇವ್ರು ಯಾವ ರೀತಿಯ ಬ್ಯಾಂಕಿಂಗ್ ಮಾಡ್ತಾರೆ, ಕ್ಯಾಶ್ ಅನ್ನ ಡೇ ಟು ಡೇ ಡೆಪಾಸಿಟ್ ಮಾಡ್ತಾರಾ, ಆಲ್ಟರ್ನೇಟಿವ್ ಡೇ ಡೆಪಾಸಿಟ್ ಮಾಡ್ತಾರಾ, ಯಾವ ಮೆಥಡ್ ಅನ್ನು ಫಾಲೋ ಮಾಡ್ತಾರಾ ಅನ್ನೋದನ್ನ ವೆರಿಫೈ ಮಾಡಬೇಕಾಗುತ್ತೆ. ದೀಸ್ ಆರ್ ಸರ್ಟನ್ ಕೇರ್ he has to take before he examines the cash receipt transactions. What are the possible errors and frauds in regard to cash receipts? ಕ್ಯಾಶ್ ರಿಸಿಟ್ಸ್ ಮಾಡುವಾಗ ಏನೆಲ್ಲ ಸಾಧ್ಯತೆ ಇದೆ? ಕ್ಯಾಶ್ ಸೇಲ್ಸ್ ಆಗಿದ್ದು ಅದನ್ನ ರೆಕಾರ್ಡ್ ಮಾಡದೇ ಇರುವ ಸಾಧ್ಯತೆ ಇದೆ. ಕ್ಯಾಶ್ ಸೇಲ್ಸ್ ಮಾಡಿದ್ದೇವೆ, ರಿಯಲ್ ಫಿಗರ್ಸ್ ಅನ್ನು ಎಂಟರ್ ಮಾಡಿದ್ರೆ ಕಡಿಮೆ ಫಿಗರ್ಸ್, ಅಂದ್ರೆ ನೀವು 1,000 ರೂಪಾಯಿ ಗುಡ್ ಸೇಲ್ ಮಾಡಿದಿರಿ, 800 ರೂಪಾಯಿಗೆ ಅದನ್ನ ತೋರಿಸ್ತೀರಿ, ಅಂದ್ರೆ 200 ರೂಪಾಯಿ ಸಂಬಡಿ ಇಸ್ ಪಾಕೆಟಿಂಗ್. ಕ್ಯಾಶ್ ಸೇಲ್ಸ್ ಅನ್ನ ಮಾಡಿದಿರಿ, ಹಣ ಬಂದಿದೆ, ಬಟ್ ಅದನ್ನ ಕ್ರೆಡಿಟ್ ಸೇಲ್ಸ್ ಅಂತ ರೆಕಾರ್ಡ್ ಮಾಡುವ ಸಾಧ್ಯತೆ ಇರುತ್ತೆ. ಫಿಕ್ಟಿಷಿಯಸ್ ರಿಟರ್ನ್ಸ್ ಫಾರ್ ಸೇಲ್ಸ್ ರಿಟರ್ನ್ಸ್, ಗೂಡ್ಸ್ ಅನ್ನ ನೀವು ರಿಟರ್ನ್ ಮಾಡಿ ಕಸ್ಟಮರ್ ನಿಮ್ಗೆ ಗೂಡ್ಸ್ ಅನ್ನು ರಿಟರ್ನ್ ಮಾಡಿದ್ದಾನೆ ಅಂತ ತೋರಿಸ್ತೀರಿ, ನಿಜವಾಗ್ಲೂ ಗೂಡ್ಸ್ ರಿಟರ್ನ್ ಆಗ್ಲಿಲ್ಲ, ಕ್ಯಾಶ್ ಕೊಟ್ಟಿದ್ದೀರಿ ಅಂತ ತೋರಿಸ್ತಾರೆ. ಸೊ ದಿಸ್ ಇಸ್ ದ ಪಾಸಿಬಿಲಿಟಿ, ಅಂದ್ರೆ ಕ್ಯಾಶ್ ಅನ್ನ ಪಾಕೆಟ್ ಮಾಡುವಂಥದ್ದು. ಫಿಕ್ಟಿಷಿಯಸ್ ಡಿಸ್ಕೌಂಟ್, ಒಬ್ಬ ಕಸ್ಟಮರ್ ಬಂದು ಹಣ ಕೊಟ್ಟಿದ್ದಾನೆ 1,000, ನೀವು 1,000 ರಿಸೀವ್ ಮಾಡಿದೆ, ದ ಕ್ಲರ್ಕ್ ಹ್ಯಾಸ್ ರಿಸೀವ್ಡ್ 1,000 ಬಟ್ ರೆಕಾರ್ಡೆಡ್ ಇಟ್ ಆಸ್ 900 ಟೆಲಿಂಗ್ ದಟ್ 100 rupees ಇಸ್ ಡಿಸ್ಕೌಂಟ್, ನಿಜವಾಗ್ಲೂ ಡಿಸ್ಕೌಂಟ್ ಕೊಟ್ಟೇ ಇಲ್ಲ. ಸೊ ದಿಸ್ ಇಸ್ ಪಾಸಿಬಲ್. ಗುಡ್ ಡೇಟ್ಸ್ ಮೇ ಬಿ ರೆಕಾರ್ಡ್ ಆಸ್ ಬ್ಯಾಡ್ ಡೇಟ್ಸ್. ಮಿಸ್ಟರ್ ಎಕ್ಸ್ ಇಂದ 1,000 ರೂಪಾಯಿ ಹಣ ಬರ್ಲಿಕ್ಕಿದೆ, ಎಸ್ ಪೇಯ್ಡ್, ಎಕ್ಸ್ ಎಸ್ ಪೇಯ್ಡ್ rupees 1,000,
ಎಕ್ಸ್ ಹಣ ಕೊಟ್ಟಿದ್ದಾನೆ, ಯು ಹ್ಯಾವ್ ಸೆಡ್, ಯುವರ್ ಕ್ಲರ್ಕ್ ಹ್ಯಾಸ್ ಸೆಡ್, ಆಯ್ತು ಸರ್ ಅಮೌಂಟ್ ಬಂದಿದೆ, ಎಸ್ ಟೋಲ್ಡ್ ಎಸ್ ಬಿನ್ ಸೆಂಟ್. ಎಕ್ಸ್ ರಿಸಿಟಿಗೂ ವೇಟ್ ಮಾಡೋದಿಲ್ಲ, ಇವನ್ ರಿಸಿಟ್ ಅನ್ನು ರೆಕಾರ್ಡೇ ಮಾಡೋದಿಲ್ಲ, ಎಕ್ಸ್ ಇಂದ ಹಣ ಬಂದಿಲ್ಲ, ಅದು ಬ್ಯಾಡ್ ಡೆಟ್ ಅಂತ ಡಿಸೈಡ್ ಮಾಡಬಹುದು. ಆರ್ ದರ್ ಕ್ಯಾನ್ ಬಿ ಸಮ್ ಟೀಮಿಂಗ್ ಅಂಡ್ ಲೀಡಿಂಗ್, ವಿಚ್ ವಿ ಹವ್ ಡಿಸ್ಕಸ್ಡ್ ಅರ್ಲಿಯರ್ ಟು. ಟೀಮಿಂಗ್ ಅಂಡ್ ಲೀಡಿಂಗ್ ಮೀನ್ಸ್ ಸೀರಿಯಲಿ ಸೀಕ್ವೆನ್ಷಿಯಲಿ ಹಿಂದೆ ಮಾಡಿದಂತ ಹಣದ ಮಿಸ್ಅಪ್ರಾಪ್ರಿಯೇಷನ್ ನಾಳೆ ಬಂದ ಹಣದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗುವಂತದ್ದು. ದಿಸ್ ಇಸ್ ಪಾಸಿಬಲ್ ಇನ್ ಕೇಸ್ ಆಫ್ ಕ್ಯಾಶ್ ರಿಸಿಟ್ಸ್. So there are certain points to be kept should be kept in mind by the auditor while he is watching the cash receipts. Number one, first of all, he should examine the system of internal check. ಒಳ್ಳೆ ಇಂಟರ್ನಲ್ ಚೆಕ್ ಸಿಸ್ಟಮ್ ವರ್ಕ್ ಆಗ್ತಾ ಇದ್ರೆ ವೌಚಿಂಗ್ ನ ಬಗ್ಗೆ he can be little he can take it a little easier, because if there is no good internal check system in operation, he should go for thorough investigation, thorough verification of the vouchers and their respective entries. But if there is a very good system of internal check in operation, he need not bother. Or if he finds that in certain places internal check is not properly done and in all other places the internal check is properly working, then in case of efficient system, places where there is working efficiently, he may go for test checking. He may not go for detailed verification. But where he finds that the system is not very good, he may go for detailed verification. The second point is he should see whether there is a rough cash book maintained. Rough cash book normally cashier ಯಾವಾಗ ಮೇಂಟೈನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆಸ್ ಅಂಡ್ ವೆನ್ ದ ರಿಸಿಟ್ಸ್ ಆರ್ ರಿಸೀವ್ಡ್ ಅಲ್ಲಿ ಅವನು ರಫ್ ಆಗಿ ಒಂದು ಎಂಟ್ರಿ ಮಾಡ್ತಾನೆ. ಆ ರಫ್ ಎಂಟ್ರಿ ಮೊದಲು ಮಾಡಿ ಆಮೇಲೆ ಅದನ್ನ ಫೇರ್ ಮಾಡ್ತಾನೆ ನಮ್ಮ ಬುಕ್ ಆಫ್ ಪ್ರೈಮರಿ ಎಂಟ್ರಿಗೆ, ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಹಣ ಬಂದ ಕೂಡ ಅವ್ನು ರೆಕಾರ್ಡ್ ಮಾಡಿರ್ತಾನೆ, ಬಟ್ ಅವನಿಗೆ ಮಿಸ್ಅಪ್ರೋಪ್ರಿಯೇಷನ್ ಆ ಸಮಯಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಸಮಯ ಬೇಕು. ಸೊ ಕೆಲವೊಮ್ಮೆ ಬಂದಂತಹ ರೆಕಾರ್ಡ್ಸ್ ಅನ್ನ ಮಾಡಿ ಕ್ಯಾಶ್ ಬುಕ್ಗೆ ಟ್ರಾನ್ಸ್ಫರ್ ಮಾಡುವ ಹೊತ್ತಿಗೆ ಅಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ರೆ, ರಫ್ ಕ್ಯಾಶ್ ಬುಕ್ ಅನ್ನ ವೆರಿಫೈ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು get the details of any misappropriation if it is there. ಮತ್ತೆ ಎಕ್ಸಾಮಿನ್ ದ ಮೆಥಡ್ ಆಫ್ ಡೆಪಾಸಿಟಿಂಗ್ ದ ಡೈಲಿ ರಿಸಿಟ್ಸ್. ಬ್ಯಾಂಕಿಗೆ ಏನು ಡೇ ಟು ಡೇ ಡೆಪಾಸಿಟ್ ಆಗುತ್ತಾ, ದಿನ ಬಿಟ್ಟು ದಿನ ಹೋಗುತ್ತಾ, ಹೇಗೆ ಡೆಪಾಸಿಟ್ ಮಾಡ್ತಾರೆ, ಅದಕ್ಕೆ ಸಿಸ್ಟಮ್ ಏನು ಫಾಲೋ ಮಾಡ್ತಾರೆ ಅಂತ ಚೆಕ್ ಮಾಡಬೇಕು. ಸೊ ದ ಪೇಯಿಂಗ್ ಸ್ಲಿಪ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ, ಅದು ರೆಕಾರ್ಡ್. ಬ್ಯಾಂಕಿಗೆ ನೀವು ಹಣ ಡೆಪಾಸಿಟ್ ಮಾಡಿದ ಕೂಡಲೇ ನಿಮಗೆ ಪೇಯಿಂಗ್ ಸ್ಲಿಪ್ ನ ಕೌಂಟರ್ ಫೈಲ್ ಕಾಪಿ ಸಿಗುತ್ತೆ. ಆ ಕೌಂಟರ್ ಫೈಲ್ ಕಾಪಿಯನ್ನ ಸರಿಯಾಗಿ ಮೇಂಟೈನ್ ಮಾಡಿದಾರಾ ಇಲ್ವಾ, ಇದನ್ನ ಚೆಕ್ ಮಾಡಬೇಕಾಗ್ತದೆ. ಸೊ ಇಫ್ ದರ್ ಇಸ್ ಲಾಟ್ಸ್ ಆಫ್ ಟೈಮ್ ಗ್ಯಾಪ್ ಬಿಟ್ವೀನ್ ರಿಸಿಪ್ಟ್ ಆಫ್ ದ ಕ್ಯಾಶ್ ಅಂಡ್ ಡೆಪಾಸಿಟಿಂಗ್ ಆಫ್ ದ ಕ್ಯಾಶ್, ದೆನ್ ಅಗೇನ್ ಸರ್ಪ್ರೈಸ್ ಚೆಕ್ಸ್ ಕ್ಯಾನ್ ಹೆಲ್ಪ್ ಯು ಹಿಯರ್. ದೆನ್ ಆಲ್ಸೋ ಹಿ ಶುಡ್ ಚೆಕ್ ದ ಬ್ಯಾಂಕ್ ಪಾಸ್ಬುಕ್ ವಿತ್ ದ ಎಂಟ್ರೀಸ್ ಇನ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಅಲ್ಲಿ ಡೆಪಾಸಿಟ್ ಆಗಿದೆ ಅಂತ ತೋರಿಸಿರ್ತಾರೆ, ಪಾಸ್ಬುಕ್ ಅಲ್ಲಿ ಡೆಪಾಸಿಟ್ ಡೇಟ್ಸ್ ಮತ್ತು ಅಮೌಂಟ್ಸ್ ಅನ್ನ ವೆರಿಫೈ ಮಾಡುವಂತದ್ದು. ಕ್ಯಾಶ್ ಬುಕ್ ಅಲ್ಲಿ ಪೇಮೆಂಟ್ ಆಗಿದೆ, ಚೆಕ್ಸ್ ಪೇಮೆಂಟ್ ಮಾಡಿದ್ದೇವೆ ಅಂತ ತೋರಿಸಿರ್ತೇವೆ, ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಚೆಕ್ ಕ್ಲಿಯರೆನ್ಸ್ ಆದ ಡೇಟ್ಸ್ ಗಳನ್ನ ವೆರಿಫೈ ಮಾಡುವುದು ವಿತ್ ಅಮೌಂಟ್. It should tally, it should match. Similarly, he should vouch the cash receipts with reference to documentary evidence. ಸರಿಯಾದ ಸಪೋರ್ಟಿಂಗ್ ವೌಚರ್ಸ್ ಇದೆಯಾ ಇಲ್ವಾ ಅಂತ ಅವನು ವೆರಿಫೈ ಮಾಡ್ಕೋಬೇಕು. ಇಫ್ ಹಿ ಗೆಟ್ಸ್ ಎನಿ ಡೌಟ್, ಹಿ ಶುಡ್ ಮೇಕ್ ಫರ್ದರ್ ಎನ್ಕ್ವೈರಿ. ಸೊ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡದೆ, ಯಾವುದೇ ಡೌಟ್ಸ್ ಬಂದಲ್ಲಿ ಅಥವಾ ಎರರ್ಸ್ ಕಂಡು ಬಂದಲ್ಲಿ ಅದನ್ನ ಆಡಿಟ್ ನೋಟ್ಬುಕ್ ಅಲ್ಲಿ ನೋಟ್ ಮಾಡಿಕೊಂಡು ಫರ್ದರ್ ಎನ್ಕ್ವೈರಿಗೆ ಅದನ್ನ ಬಳಸ್ಕೊಳ್ಬೇಕಾಗತ್ತೆ. Then he should see that whether there is a proper control over use of receipt book. Receipts book ಅನ್ನ ಹೇಗೆ ಯೂಸ್ ಮಾಡ್ತಿದ್ದಾರೆ, ಬೇಕಾಬೇಟಿ ಒಂದು 5-6 ರಿಸಿಟ್ ಬುಕ್ಸ್ ಯೂಸ್ ಮಾಡ್ತಾ ಇದ್ದಾರಾ, ಇಲ್ಲ ಒಂದು ಸೀರಿಯಲ್ ನಂಬರ್ ಆಫ್ ರಿಸಿಟ್ ಬುಕ್ ಆದ್ಮೇಲೆ ಇನ್ನೊಂದು ಸೀರಿಯಲ್ ನಂಬರ್ ಸರಿಯಾದ ರೀತಿಯಲ್ಲಿ ಯೂಸ್ ಆಗ್ತಾ ಇದೆಯಾ, ಅದನ್ನ ಮ್ಯಾನೇಜ್ ಮಾಡ್ತೋರ ಪರಿ ಹೇಗೆ ಅನ್ನೋದನ್ನ ಅವನು ಚೆಕ್ ಮಾಡಬೇಕಾಗತ್ತೆ. He should also inquire into the system of allowing discount, rate of discount allowed and the decisive authority. ಡಿಸ್ಕೌಂಟ್ ಅನ್ನ ಯಾರು ಅಲೋ ಮಾಡುವುದು ಮತ್ತು ಅದಕ್ಕೆ ಹೇಗೆ ಅದನ್ನ ಮಾಡಲಾಗ್ತದೆ, ರೇಟ್ ಆಫ್ ಡಿಸ್ಕೌಂಟ್ ಅನ್ನ ಯಾವ ರೀತಿ ಕೊಡ್ತೀರಿ, ಸೊ ವಾಟ್ ಡಿಟರ್ಮೈನ್ಸ್ ದ ರೇಟ್ ಆಫ್ ಡಿಸ್ಕೌಂಟ್, ಪೀರಿಯಡ್ ಆಫ್ ಪೇಮೆಂಟ್ ಅಥವಾ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಏನು ಬೇಸಿಸ್ ಇರ್ತದೆ, ಮತ್ತು ಆ ಪ್ರಕಾರವಾಗಿ ಡಿಸ್ಕೌಂಟ್ ಅನ್ನ ಅಲೋ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡೋದು ಆಡಿಟರ್ನ ಜವಾಬ್ದಾರಿಯಾಗಿದೆ. So whatever we discussed right now is the care or certain points which has to be borne in mind by the auditor at the time of watching the cash transactions. So this is the end of the session. Thank you. See you in the next session.